ಗಂಗೊಳ್ಳಿಯಲ್ಲಿ ಸಮುದ್ರದ ಅಲೆಗಳ ಅಬ್ಬರಕ್ಕೆ ಮೀನುಗಾರಿಕಾ ಪರ್ಸಿನ್ ಬೋಟ್ ಮುಳುಗಡೆ, 27 ಮೀನುಗಾರರ ರಕ್ಷಣೆ. ಅರಬ್ಬಿ ಸಮುದ್ರದಲ್ಲಿ ರಭಸವಾದ ಅಲೆಗಳ ಹೊಡೆತಕ್ಕೆ ಮೀನುಗಾರಿಕಾ ಬೋಟ್ನ ಹಲಗೆ ಕಿತ್ತು ಹೋಗಿ ನೀರು ಒಳನುಗ್ಗಿದ ಪರಿಣಾಮ ಬೋಟ್ ಸಂಪೂರ್ಣ ಮುಳುಗಿದ ಘಟನೆ ಬುಧವಾರ ಮಧ್ಯಾಹ್ನ ಗಂಗೊಳ್ಳಿ ಸಮೀಪ ನಡೆದಿದೆ. ಬೋಟ್ನಲ್ಲಿದ್ದ 27 ಮಂದಿ ಮೀನುಗಾರರನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಗಂಗೊಳ್ಳಿ ಮ್ಯಾಂಗನೀಸ್ ಜೆಟ್ಟಿಯಿಂದ ಶ್ರೀ ಬಾಲಾಂಜನೇಯ ಮೀನುಗಾರಿಕಾ ಬೋಟ್ ಮೀನುಗಾರಿಕೆಗೆ ತೆರಳಿತ್ತು. ಗಂಗೊಳ್ಳಿ ಸೀಮೌತ್ನಿಂದ ಸುಮಾರು 3 ನಾಟಿಕಲ್ ಮೈಲು ದೂರ ಅರಬ್ಬಿ ಸಮುದ್ರದಲ್ಲಿ ಸಾಗುತ್ತಿದ್ದ ವೇಳೆ ಮಧ್ಯಾಹ್ನ ಸುಮಾರು 3:30ರ ವೇಳೆಗೆ ರಭಸವಾದ ಅಲೆಗಳು ಪರ್ಸಿನ್ ಬೋಟ್ಗೆ ಅಪ್ಪಳಿಸಿವೆ. ಈ ವೇಳೆ ಬೋಟ್ನ ಹಲಗೆ ಕಿತ್ತು ಹೋಗಿದ್ದು, ಸಮುದ್ರದ ನೀರು ಬೋಟ್ನೊಳಗೆ ನುಗ್ಗಿ ಬೋಟ್ ಮುಳುಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವಿಷಯ ತಿಳಿದ ತಕ್ಷಣ ಸಿಎಸ್ಪಿ ಗಂಗೊಳ್ಳಿ ಠಾಣೆಯ ಪಿಐ ರಮೇಶ್ಗೆ ಪಿಎಸ್ಐ ಸುಬ್ರಹ್ಮಣ್ಯ ಹಾಗೂ ಸಿಬ್ಬಂದಿ ಯುವರಾಜ, ರಾಘವೇಂದ್ರ, ರಮೇಶ್, ನಾಗರಾಜ್ ಕಾರ್ವಿ, ನಾಗೇಶ್ ಕಾರ್ವಿ, ಕಿರಣ ಮತ್ತು ಕೆಎನ್ಡಿ ಸದಸ್ಯರಾದ ಸಂತೋಷ್ ಕಾರ್ವಿ, ಸಂದೇಶ್ ಅವರು ಸುಮುಖ ಹಾಗೂ ಮತ್ಸ್ಯಮೃತ ಮೀನುಗಾರಿಕಾ ಬೋಟ್ಗಳ ಮೂಲಕ ಸ್ಥಳಕ್ಕೆ ತೆರಳಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಮುಳುಗುತ್ತಿದ್ದ ಬೋಟ್ನಲ್ಲಿದ್ದ ಸುಮಾರು 27 ಮಂದಿ ಮೀನುಗಾರರನ್ನ ರಕ್ಷಣಾ ಬೋಟ್ಗಳಿಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಯಿತು. ಆದರೆ ಬೋಟ್ ಸಮುದ್ರದ ನೀರಿನಲ್ಲಿ ಸಂಪೂರ್ಣ ಮುಳುಗಿ ಹೋದ ಹಿನ್ನೆಲೆಯಲ್ಲಿ ಅದನ್ನ ರಕ್ಷಿಸಲು ಸಾಧ್ಯವಾಗಲಿಲ್ಲ. ಬಳಿಕ ರಕ್ಷಿಸಲ್ಪಟ್ಟ ಎಲ್ಲ ಮೀನುಗಾರರನ್ನ ಸುರಕ್ಷಿತವಾಗಿ ಗಂಗೊಳ್ಳಿ ಬಂದರಿಗೆ ಕರೆತರಲಾಯಿತು. ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸ್ಥಳೀಯರಾದ ಅಭಿ ಅರ್ಕಟಿ, ಸಂದೇಶ್, ರಾಮಚಂದ್ರ ಕಾರ್ವಿ, ಜಯಂತ, ನಾರಾಯಣ ಕಾರ್ವಿ, ಚಂದ್ರಶೇಖರ್ ಕಾರ್ವಿ, ಚೇತನ್ ಶಿಪಾಯಿ ಹಾಗೂ ಶೇಖರ್ ಕುಂದರ್ ಸಹಕರಿಸಿದ್ರು. ಅಧಿಕಾರಿಗಳು, ಪೊಲೀಸರು, ಕೆಎನ್ಡಿ ಸದಸ್ಯರು ಹಾಗೂ ಸ್ಥಳೀಯ ಮೀನುಗಾರರ ಸಮಯೋಚಿತ ಕಾರ್ಯಾಚರಣೆಯಿಂದ 27 ಮಂದಿ ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.